ಅವರುಗಳಲ್ಲಿ ಹೇನುಬಾಧೆ, ಉಣ್ಣೆ ಮತ್ತು ನೊಣಗಳು ಸೇರಿದಂತೆ ಅನೇಕ ಹೊರಪರೋಪಜೀವಿಗಳು ಪಶುಗಳನ್ನು ಇಲ್ಲಿಂದಿಲ್ಲದಂತೆ ಬಾಧಿಸುತ್ತವೆ. ಇವುಗಳಲ್ಲಿ ಹೇನು ಸಹಿತ ಬಹಳ ಮುಖ್ಯ. ಇದಲ್ಲದೆ ಒಮ್ಮೊಮ್ಮೆ ಚಿಗಟುಗಳಿರ್ಬೋದು ಅಥವಾ ಮೈಟ್ಗಳಂತ ಕರಿತೀವಿ, ಅವುಗಳ ಸಹಿತ ನವೆ ಮತ್ತು ಚರ್ಮ ರೋಗವನ್ನು ಉಂಟು ಮಾಡಲು ಪೂರಕವಾಗುತ್ತವೆ. ಪಶುಗಳಲ್ಲಿ ಹೇನಿನ ಬಾಧೆಯನ್ನು ಪೆಡಿಕ್ಯುಲೋಸಿಸ್ ಅಂತ ಕರೀತಾರೆ. ಪೆಡಿಕ್ಯುಲೋಸಿಸ್ ಇವು ಥೆರಾಪ್ಟೆರಾ ಗುಂಪಿಗೆ ಸೇರಿದ 2.5 ಮಿಲಿಮೀಟರ್ ಗಾತ್ರದ ಚಪ್ಪಟೆ ಆಕಾರದ, ಕೆಲವೊಮ್ಮೆ ದೇಹದ ನವೆ ತಿನ್ನುವ ಅಥವಾ ರಕ್ತ ಕುಡಿಯುವ ವರ್ಗಕ್ಕೆ ಇವು ಸೇರಿದವೆ. ಬೋಯಿಕುಲಾ ಬೋವಿಸ್ ಇದು ಜಾನುವಾರುಗಳ ರಕ್ತ ಹೀರುವ ಹೇನಾಗಿದ್ದು ಪಶುಗಳಿಗೆ ಸಾಕಷ್ಟು ತೊಂದರೆಯನ್ನು ಇದು ಕೊಡುತ್ತದೆ. ಇದಲ್ಲದೆ ರಕ್ತ ಕುಡಿಯುವ ಇತರ ಹೇನುಗಳಾದ ಹಿಮೆಟೋಪೆನಸ್ ಯೂರಿಸ್ಟೆನಸ್ ಚಿಕ್ಕ ಮೂತಿಯ ಪಶುಹೇನು, ಹಿಮೆಟೋಪೆನಸ್ ಕ್ವಾಡ್ರಿಪ್ಯಾರಟುನಸ್ ಇದು ಪಶುಬಾಲದ ಹೇನು. ಇದಲ್ಲದೆ ಸೊಲೊನೋಪೊಟಿಸ್ ಕ್ಯಾಪಿಟಾಲಿಸ್ ನೀಲಿ ಪಶುಹೇನು, ಲಿನೋಗ್ನಾಥಸ್ ವಿಟುಲಿ ಇದು ಉದ್ದ ಮೂತಿಯ ಪಶುಹೇನು. ಇವೆಲ್ಲ ವಿವಿಧ ವಿಧದ ಹೇನುಗಳಾಗಿದ್ದಾವೆ. ರಕ್ತ ಹೀರುವ ಹೇನುಗಳಿಗೆ ಚೂಪಾದ ಮುರಿತಿ ಇರುತ್ತಿದ್ದು, ಕಚ್ಚದ ಹೇನುಗಳು ದೊಡ್ಡ ತಲೆ ಹೊಂದಿದ್ದು ಚರ್ಮದ ಮೇಲಿನ ಸತ್ತ ಜೀವಕೋಶಗಳನ್ನು ಮಾತ್ರ ಇವು ತಿಂತವೆ. ಪಶುವಿನ ಬಾಲಕ್ಕೆ ಹತ್ತಿರವಿರುವ ಹೇನುಗಳು ಬೇಸಿಗೆಯಲ್ಲಿ ಕಡಿಮೆ ಚಟುವಟಿಕೆಯಿಂದ ಇರುತ್ತಿದ್ದು, ಚಳಿಗಾಲದಲ್ಲಿ ಸಂಖ್ಯೆಯನ್ನು ವರ್ಧಿಸಿಕೊಂಡು ಇವು ಚುರುಕಾಗುತ್ತವೆ. ಇದರ ಜೀವನ ಚಕ್ರ ಹೀಗಿದೆ. ಹೆಣ್ಣು ಹೇನುಗಳು ಚರ್ಮದ ಕೂದಲಿನ ಅಡಿಯಲ್ಲಿ ಹಲವಾರು ತತ್ತಿಗಳನ್ನು ಅವು ಇಡುತ್ತವೆ. ಅವು ತತ್ತಿಗಳನ್ನು ಇಟ್ಟ ಮೇಲೆ ಈ ತತ್ತಿಗಳು ಲಾರ್ವಾ ನಿಂಪುಗಳಾಗಿ ಪರಿವರ್ತನೆ ಇವುಗೊಳ್ಳುತ್ತವೆ. ಅಂದರೆ ಎಲ್ಲ ಇದರಾಗಿ ಸೈಕಲ್ ಚೇಂಜ್ ಆಗುತ್ತೆ. ಇವು 8 ರಿಂದ 19 ದಿನಗಳಲ್ಲಿ ನಿಂಪುಗಳಾಗಿ ಇವು ಪರಿವರ್ತನೆಗೊಳ್ಳುತ್ತವೆ. ಇದು ಪ್ರಥಮ ಹಂತದ ನಿಂಪಾಗಿ ಪುನಃ 10 ರಿಂದ 15 ದಿನಗಳಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಪ್ರಥಮ ಹಂತದ ನಿಂಪು ದ್ವಿತೀಯ ಹಂತದ ನಿಂಪಾಗಿ ಸುಮಾರು 5 ರಿಂದ 10 ದಿನಗಳಲ್ಲಿ ಮತ್ತು ಅಂತಿಮ ಹಂತದ ನಿಂಪಾಗಿ ಇನ್ನು ಪುನಃ 5 ರಿಂದ 10 ದಿನಗಳಲ್ಲಿ ಪರಿವರ್ತನೆಗೊಂಡು ವಯಸ್ಕ ಹೇನಾಗುತ್ತದೆ. ಒಟ್ಟು 3 ರಿಂದ 6 ವಾರಗಳು ಇಡೀ ಜೀವನ ಚಕ್ರ ಒಂದೇ ಪ್ರಾಣಿಯ ಮೇಲೆ ಕಳೆಯುತ್ತದೆ. ಹಾಗಿದ್ದರೆ ಈ ಹೇನಿನ ಲಕ್ಷಣಗಳು ಏನು ಅಂತಂದರೆ, ಹೇನುಗಳು ತುಂಬ ಜಾಸ್ತಿ ಇದ್ದಾಗ ಮೈ ತುರಿಕೆ ಇರ್ಬೋದು, ಮೈಯನ್ನು ಗೋಡೆ ಕಂಬಗಳಿಗೆ ಉಜ್ಜುವುದು, ರಕ್ತಹೀನತೆ, ಕುಂಠಿತ ಬೆಳವಣಿಗೆ, ತೂಕದಲ್ಲಿ ಮತ್ತು ಹಾಲಿನಲ್ಲಿ ಗಣನೀಯ ಇಳಿತ ಇದರಿಂದ ಕಂಡುಬರುತ್ತೆ. ಅಂದರೆ ಹೇನಿನ ಒಂದು ತೊಂದರೆಯಿಂದ ಇಷ್ಟೆಲ್ಲ ತೊಂದರೆಗಳು ಅಥವಾ ತಾಪತ್ರೆಗಳು ಆಗ್ಬೋದು. ತೊಂದರೆಗಾದ ಹಸು ಮೇಲಿಂದ ಮೇಲೆ ತನ್ನ ಚರ್ಮವನ್ನು ಗೋಡೆ, ಕಂಬ ಇತ್ಯಾದಿಗಳಿಗೆ ಉಜ್ಜುತ್ತಾ ಗಾಯ ಮಾಡಿಕೊಳ್ಳಬಹುದು. ಕೆಲವೊಂದು ಹೇನುಗಳು ಮನುಷ್ಯನಿಗೂ ಸಹ ಕಚ್ಚಿ ತೊಂದರೆಯನ್ನು ಉಂಟು ಮಾಡಬಹುದು. ಕೆಲವೊಂದು ಹೇನುಗಳು ಮಾತ್ರ. ಒಂದು ಹಸುವಿನಿಂದ ಇನ್ನೊಂದಕ್ಕೆ ಹತ್ತಿಕೊಂಡ ಈ ಹೇನುಗಳು ಚರ್ಮದ ಹೊಳಪು ಕಡಿಮೆಯಾಗುವಂತೆ ಮತ್ತು ಮೇಲಿಂದ ಮೇಲೆ ಈ ಚರ್ಮದ ಕಾಂತಿ ಕಳೆದು ತುಂಬೆಲ್ಲ ಹೊಟ್ಟು ಅಥವಾ ಡ್ಯಾಂಡ್ರಫ್ ಅಂತ ಹೇಳ್ತೀವಿ, ಇದು ಸಹಿತ ಆಗುವ ಹಾಗೆ ಮಾಡ್ತವೆ. ಕೇವಲ ಜಾನುವಾರುಗಳಿಗೆ ಅಷ್ಟಲ್ಲ, ಇನ್ನು ಎಲ್ಲ ಅನೇಕ ಪ್ರಾಣಿಗಳಿಗೂ ಸಹಿತ ಈ ಹೇನಿನ ಬಾಧೆ ಬಹಳ ಸಾಮಾನ್ಯ. ತೊಂದರೆಗೊಳಗಾದ ಹಸುವಿನ ಮೈಗೆ ಉಣ್ಣೆನಾಶಕಗಳನ್ನೇ ಹಾಕ್ಬೋದು. ನಾವು ಏನು ಬಳಸ್ತಾ ಇದ್ದೀವಿ ಅದನ್ನು ಇನ್ನೊಂದು ಸ್ವಲ್ಪ ಕಡಿಮೆ ಡೈಲ್ಯೂಷನ್ ಮಾಡಿ ಸಹಿತ ನಾವು ಹಾಕಬಹುದು. ಡೆಲ್ಟಾಮೆಥ್ರಿನ್ ಅಥವಾ ಫ್ಲೋಮೆಥ್ರಿನ್ ವರ್ಗಕ್ಕೆ ಸೇರಿದ ಸೂಕ್ತ ಪ್ರಮಾಣದಲ್ಲಿ ತಯಾರಿಸಿದ ದ್ರಾವಣವನ್ನು ಪಶುವಿನ ಇಡೀ ಮೈಗೆ ಹಚ್ಚಿ ಅದು ಬಾಯಿ ನೆಕ್ಕದಂತೆ ಬಾಯಿ ಕಟ್ಟಿ ಒಂದಿಡೀ ದಿನ ಬಿಡಬೇಕು, ಹೊರಗಡೆ ಕಟ್ಟಿಬಿಡಬೇಕು. ಇದಾದಮೇಲೆ ಕೆಲವೊಂದು ಹೇನುನಾಶಕಗಳು ಮೊಟ್ಟೆ ಲಾರುವ ಹಂತಕ್ಕೆ ಪರಿಣಾಮಕಾರಿಯಾದ ಮತ್ತೊಂದು ಕ್ರಿಮಿನಾಶಕವನ್ನು ಬಳಸಬೇಕಾಗುತ್ತದೆ. ಇದನ್ನು ನಿಯಮಿತವಾಗಿ 10 ರಿಂದ 15 ದಿನಗಳವರೆಗೆ ಒಂದು 5 ರಿಂದ 6 ಸೈಕಲ್ ಮಾಡಿದರೆ ಮಾತ್ರ ಈ ಹೇನುಗಳ ನಿಯಂತ್ರಣ ಸಾಧ್ಯ. ಇಲ್ಲದೆ ಹೋದರೆ ಇವುಗಳನ್ನು ನಿರ್ಮಾಣ ಮಾಡುವುದು ಅಥವಾ ನಿರ್ನಾಮ ಮಾಡುವುದು ಬಹಳ ಕಷ್ಟದ ಕೆಲಸ. ಇನ್ನು ಇದನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತಂದರೆ, ಆಗಾಗ್ಗೆ ಹೇನುನಾಶಕ ಹಾಕಿ ಸ್ವಚ್ಛಗೊಳಿಸುತ್ತಾ ಇರಬೇಕು. ಹೇನುಗಳು ಆಗುವ ಸಾಮಾನ್ಯ ಸ್ಥಳಗಳಾದಂತಹ ಬಾಲ, ಬೆನ್ನಬುಡ, ತಲೆ ಇತ್ಯಾದಿಗಳನ್ನು ಆಗಾಗ ಹೇನಿನ ಮೊಟ್ಟೆ, ಲಾರ್ವಾ ಇತ್ಯಾದಿಗಳು ಇವೆಯೇ ಇಲ್ಲವೇ ಎಂದು ಪರಿಶೀಲಿಸುತ್ತಾ
ಇವುಗಳನ್ನು ಇರಬೇಕು. ಬಾಲದ ಕೂದಲನ್ನು ಆಗಾಗ ಬಾಚುತ್ತಾ ಇದ್ದರೆ ಅದರಲ್ಲಿನ ಹೇನುಗಳು ಹೋಗಿ ಅದು ಸ್ವಚ್ಛವಾಗುತ್ತದೆ. ಕೊಟ್ಟಿಗೆಯ ಬೆರುಕಿಗೂ ಸಹಿತ ಹಾಗಾಗಿ ಕೀಟನಾಶಕಗಳನ್ನು ಸಿಂಪಡಿಸ್ತಾ ಇದ್ದರೆ ಹೇನಿನ ಮೊಟ್ಟೆ ಹೊಡೆದು ಮರಿಗಳು ಹೊರಬರುವ ಸಾಧ್ಯತೆ ಕಡಿಮೆ ಆಗುತ್ತಾ ಅದು ಹೋಗುತ್ತೆ. ಹೀಗೆ ಕ್ರಮೇಣ ಈ ಹಂತವನ್ನು, ಈ ಪದ್ಧತಿಯನ್ನು ನಿರಂತರವಾಗಿ ನಾವು ಪಾಲಿಸಿದಲ್ಲಿ ಸಂಪೂರ್ಣವಾಗಿ ಹೇನಿನ ನಾಶ ಉಂಟಾಗುತ್ತದೆ. ಪುಣ್ಯಕ್ಕೆ ಹೇನಿನಿಂದ ಬರುವಂತಹ ಯಾವುದೇ ಗುರುತರವಾದ ಕಾಯಿಲೆಗಳು ಪ್ರಾಣಿಗಳಲ್ಲಿ ಅವುಗಳಲ್ಲಿ ಇಲ್ಲ. ಆದರೂ ಸಹಿತ ಇವು ಕಿರಿಕಿರಿಯುಂಟು ಮಾಡುವುದರಿಂದ ಈ ಹೇನುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವುದು ಎಲ್ಲರಿಗೂ ಉಚಿತ. ಈ ರೀತಿ ಹೇನುಗಳು ಇರ್ತವೆ. ಮತ್ತು ಇದು ಬೋವಿಕಲ ಬೋವಿಸ್ ಈ ರೀತಿ ಇರುತ್ತೆ. ಬೋವಿಕಲ ಬೋವಿಸ್ ಈ ಜಾನುವಾರುಗಳ ಮೈ ಮೇಲೆ ಇರುವಂತಹ ಒಂದು ಹೇನು. ಎರಡನೇ ಚಿತ್ರ ಹಿಮೆಟೋಪಿನಸ್ ಯೂರಿಸ್ಟರ್ನಸ್ ಅಂತ. ಇದು ಸಹಿತ 6 ಕಾಲುಗಳನ್ನು ಹೊಂದಿರುತ್ತೆ. ಮತ್ತು ಹಿಮೆಟೋಪಿನಸ್ ಕ್ವಾಡ್ರುಪೆರ್ಟುನಸ್ ಎಂಬ ಒಂದು ಹೇನು ಒಂದು ಸಹಿತ ಮಾಧವಿಯದು. ಹಾಗಿದ್ದರೆ ಇದರ ಜೀವಚಕ್ರ ಅದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಬಹುತೇಕ ಜೀವಚಕ್ರ ಎಲ್ಲೂ ಬೀಳದೆ ಮರಿ ಮೈಮೇಲೆ ಮಾತ್ರ ಆಗುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇದಾದಮೇಲೆ ಪ್ರಥಮ ಹಂತದ ಲೀಂಪ್, ಎರಡನೇ ಹಂತದ ಲೀಂಪಾಗಿ ಪರಿವರ್ತನೆ ಆಗುತ್ತೆ. ವಯಸ್ಕ ಹೆಣ್ಣು ತತ್ತಿಯನ್ನು ನೀಡುತ್ತೆ. ಮತ್ತು ಈ ತತ್ತಿಗಳು ನಿಂಪಾಗಿ ಪರಿವರ್ತನೆ ಆಗುತ್ತವೆ. ನಿಂಪು ಇದು ವಯಸ್ಕ ಹೇನಾಗಿ ಪರಿವರ್ತನೆಗೊಂಡು ನಂತರ ಪುನಃ ತತ್ತಿಯನ್ನು ಇಟ್ಟುಬಿಟ್ಟು ನಂತರ ಅದು ತನ್ನ ಜೀವನವನ್ನು ಅದು ಮುಗಿಸುತ್ತದೆ.